ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅದೊಂದು ಮಹದ ಆಸೆ ಇದೆ. ಇನ್ನು ಬಂಡೆಯ ಬದುಕಿನ ಕಥೆಯಲ್ಲಿ ಮನದಾಳದ ಮಾತನಾಡಿದ್ದಾರೆ. ಇನ್ನು ಆತ್ಮ ಕಥನದಲ್ಲಿ ಡಿಕೆಶಿ ರಾಜಕೀಯ ಹೋರಾಟವನ್ನ ನಡೆಸ್ತಾ ಇರುವಂಥದ್ದು ದಾಖಲಾಗಿದೆ. ಡಿಕೆಶಿ ಅಂದ್ರೆ ಕೆಲವರಿಗೆ ಭಯ ಹುಟ್ಟಿಸುವಂತಹ ಮನುಷ್ಯ. ಕೊಟ್ರೆ ಸಿಎಂ ಸ್ಥಾನ ಕೊಡಿ, ವ್ಯಕ್ತಿ ಪೂಜೆ ಮಾಡಲ್ಲ, ನನ್ನ ಹತ್ತಿರ 136 ಶಾಸಕರಿದ್ದಾರೆ, ನನ್ನದು ಪಕ್ಷ ಪೂಜೆ ಅಂತ ಹೇಳ್ತಿದ್ದಾರೆ. ಸೋನಿಯಾ ನನ್ನ ಪಕ್ಷದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅಂದಿನಿಂದ ಒಂದೇ ಸ್ಟ್ಯಾಂಡ್, 2 ಸ್ಟ್ಯಾಂಡ್ ಇಲ್ಲ. ನಾನು ಸಿಎಂ ಆಗಲಿಲ್ವಲ್ಲ ಎಂಬ ಬೇಸರ ಒಕ್ಕಲಿಗರಿಗೆ ಇದೆಯಂತೆ. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟನ್ನು ನಾವು ಗೆದ್ದಿದ್ದೀವಿ. ಕಾರ್ಯಕರ್ತರಲ್ಲಿ ನಾನು ಸಿಎಂ ಆಗ್ತೇನೆ ಅನ್ನೋ ನಂಬಿಕೆ ಕೂಡ ಇದೆ. ಒಕ್ಕಲಿಗ ಸಮುದಾಯ ಕೂಡ ನಂಬಿಕೆಯನ್ನ ಇಟ್ಕೊಂಡಿದೆ. ಡಿಕೆಶಿ ಮನದಾಳದ ಮಾತನಾಡಿದ್ದಾರೆ. ಸಿಎಂ ಆಗುವಂತಹ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಒಕ್ಕಲಿಗರಿಗೆ ನಾನು ಸಿಎಂ ಆಗಬೇಕು ಅನ್ನುವಂತಹ ಆಸೆ ಇದೆ, ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಒಕ್ಕಲಿಗರು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಹದಾಸೆ. ಬಂಡೆಯ ಬದುಕಿನ ಕಥೆಯಲ್ಲಿ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ. ಆತ್ಮಕಥನದಲ್ಲಿ ಡಿಕೆಶಿ ರಾಜಕೀಯ ಹೋರಾಟ ದಾಖಲಾಗ್ತಾ ಇದೆ. ಡಿಕೆಶಿ ಅಂದ್ರೆ ಕೆಲವರಿಗೆ ಭಯ ಹುಟ್ಟಿಸುವಂತಹ ಮನುಷ್ಯ. ಕೊಟ್ರೆ ಸಿಎಂ ಸ್ಥಾನ ಕೊಡಿ, ನಾನು ವ್ಯಕ್ತಿ ಪೂಜೆಯನ್ನ ಮಾಡುವುದಿಲ್ಲ, ಪಕ್ಷ ಪೂಜೆಯನ್ನ ಮಾಡ್ತೀನಿ ಅಂತ ಮಾತಾಡಿದ್ದಾರೆ. ಆತ್ಮಕಥನದಲ್ಲಿ ಡಿಕೆಶಿ ರಾಜಕೀಯ ಹೋರಾಟ ದಾಖಲಾಗಿದೆ. ನನ್ನ ಹತ್ರ 136 ಶಾಸಕರಿದ್ದಾರೆ, ನನ್ನದು ಪಕ್ಷ ಪೂಜೆ ಅಂತ ಹೇಳ್ತಿದ್ದಾರೆ. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟನ್ನು ನಾವು ಗೆದ್ದಿದ್ದೀವಿ. ಕಾರ್ಯಕರ್ತರಲ್ಲಿ ನಾನು ಸಿಎಂ ಆಗ್ತೇನೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯ ಕೂಡ ನಂಬಿಕೆಯನ್ನ ಇಟ್ಕೊಂಡಿದೆ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಆತ್ಮಕಥನದಲ್ಲಿ ಡಿಕೆಶಿ ರಾಜಕೀಯ ಹೋರಾಟ ದಾಖಲಾಗಿದೆ. ನಾನು ಕೆಲವರಿಗೆ ಸಿಎಂ ಸ್ಥಾನ ಕೊಡಿ ಅಂತ ನಾನು ಕೇಳುವುದಿಲ್ಲ, ಬಟ್ ಆಸೆ ಇದೆ ಒಕ್ಕಲಿಗರಿಗೆ. ತಮ್ಮ ಮಹದಾಸೆಯನ್ನು ಕೂಡ ಹೊರಬಿಚ್ಚಿಟ್ಟಿದ್ದಾರೆ. ಕೊಟ್ರೆ ಸಿಎಂ ಸ್ಥಾನ ಕೊಡಿ, ವ್ಯಕ್ತಿ ಪೂಜೆ ಮಾಡೋದಿಲ್ಲ, ನಾನು ಪಕ್ಷ ಪೂಜೆಯನ್ನ ಮಾಡ್ತೀನಿ, ನನ್ನ ಬಳಿ 136 ಶಾಸಕರಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಡಿಕೆಶಿ ಮನದಾಳದ ಮಾತು, ಆತ್ಮಕಥನ ಹೊರಬಿದ್ದಿದೆ. ಡಿಕೆಶಿಯ ಮಹದಾಸೆ, ಕೊಟ್ರೆ ಸಿಎಂ ಸ್ಥಾನವನ್ನ ಕೊಡಿ ಅಂತ ಹೇಳ್ಬಿಟ್ಟು ಒಕ್ಕಲಿಗರಿಗೆ ಆಸೆ ಕೂಡ ಇದೆ, ನಾನು ಸಿಎಂ ಆಗಬೇಕು ಅಂತ ಹೇಳ್ತಿದ್ದಾರೆ. ನಿರೀಕ್ಷಾ ನಿನ್ನೆ ಬಿಡುಗಡೆಯಾದಂತಹ ಪುಸ್ತಕದಲ್ಲಿ ಅವರ ಒಂದಿಷ್ಟು ವಿವರಗಳೇನಿತ್ತು ಅದೆಲ್ಲವೂ ಕೂಡ ಬಿಡುಗಡೆಯಾಗಿದೆ. ಸಿಎಂ ಆಸೆ ಅನ್ನುವಂತಹದ್ದು ಮೊದಲಿಂದನೂ ಇದೆ. ಆದ್ರೆ ಇದೀಗೆಲ್ಲೋ ಒಂದ್ ಕಡೆ ಆ ಪುಸ್ತಕದಲ್ಲಿ ಒಂದು ಆಶ್ಚರ್ಯಕರ ಸಂಗತಿ, ಕೊಟ್ರೆ ಕೊಡಿ ಅನ್ನುವಂತಹ ರೀತಿಯಲ್ಲಿ ಅವರು ಆ ಪುಸ್ತಕದಲ್ಲಿ ಬರ್ದಿರುವಂತಹದ್ದು. ಇಲ್ಲ ಒಂದ್ ಕಡೆ ಇಷ್ಟು ದಿನ ಪಟ್ಟಿಡಿದ್ರು, ಬೇರೆ ವಿಚಾರವಾಗಿ ಅಂದ್ರೆ ಹೈಕಮಾಂಡ್ ಮನವೊಲಿಸುವಂತಹ ಕೆಲಸ ಮಾಡಿದ್ರು. ಇವೆಲ್ಲದರ ನಡುವೆ ಈ ರೀತಿಯಾದಂತಹ ಅವರ ಒಂದು ಪುಸ್ತಕದ ಒಂದು ಪುಟ ಆಶ್ಚರ್ಯ ತರಿಸ್ತಾ ಇದೆ. ಒಕ್ಕಲಿಗ ಸಮುದಾಯದಲ್ಲಿ ನಾನು ಸಿಎಂ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದಿದೆ, ಅಂದ್ರೆ ಆಸೆ ಇದೆ. ಹಾಗಾಗಿ ಕೊಟ್ರೆ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಆ ಪುಸ್ತಕದಲ್ಲಿ ಬರ್ದಿರುವಂತಹದ್ದು. ಇದು ಕೂಡ ಒಂದು ಸ್ಟ್ರಾಟಜಿ ಇರಬಹುದು. ಆದ್ರೆ ಅವರ ಆ ಒಂದಿಷ್ಟು ಮಾತುಗಳು ಪುಸ್ತಕದ ಮೂಲಕ ಮತ್ತೊಮ್ಮೆ ಆಚೆ ಬಂದಿರುವಂತಹದ್ದು. ನಿರೀಕ್ಷಾ. ಥ್ಯಾಂಕ್ ಯು ದೀಪಾ ಕುಕ್ಕವಾಡ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.